ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮೆಚ್ಚಿ ಪಾವಗಡ ತಾಲೂಕು ಬಿಜೆಪಿ ಪಕ್ಷದ ವತಿಯಿಂದ ಬುಧವಾರ ರಾತ್ರಿ ಪಾವಗಡ ಪಟ್ಟಣದ ಷಣ್ಮಾತ್ಮ ಸರ್ಕಲ್ ಬಳಿ ಸಂಭ್ರಮಾಚರಣೆಯನ್ನು ನಡೆಸಿದೆ. ಈ ವೇಳೆ ಬಿಜೆಪಿ ಮುಖಂಡರುಗಳು ಈ ಒಂದು ಕಾರ್ಯಾಚರಣೆಯನ್ನು ಮೆಚ್ಚಿ ಮಾತನಾಡಿದರು. ಇದೇ ವೇಳೆ ಬಿಜೆಪಿಯ ಶ್ರೀರಾಮ ಸೇನೆಯ ಕವಳಗಿರಿ ರಾಮಂಜಿ ಮಾತನಾಡಿದ್ದಾರೆ. ಈ ದಿನ ನರೇಂದ್ರ ಮೋದಿಯ ನೇತೃತ್ವದ ಕೇಂದ್ರ ಸರ್ಕಾರ ಪ್ರತಿಕಾರವನ್ನು ತೀರಿಸಿಕೊಂಡಿದೆ. ಧರ್ಮವನ್ನು ಕೇಳಿದವರಿಗೆ ಧರ್ಮವನ್ನು ಹೇಳಿ ಹೊಡೆದಿದೆ. ಇವತ್ತು ಮತ್ತೆ ಇನ್ನೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿರುವ ದೇಶದ್ರೋಹಿಗಳನ್ನು ಇವತ್ತು ಯಾವ ಥರ ಹೊಡೆದಿದ್ದೀರೋ ಅದೇ ಥರ ದೇಶ ಒಳಗಡೆ ಇರುವ ದೇಶದ್ರೋಹಿಗಳನ್ನು ಹೊಡಿಬೇಕಂತ ಹೇಳ್ಬಿಟ್ಟು ಈ ದಿನ ಮನವಿಯನ್ನು ಮಾಡ್ತಾ ಇದ್ದೀನಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಮೆಚ್ಚಿ ಬಿಜೆಪಿ ಮುಖಂಡರಾದಂಥ ರವಿ ಮಾತನಾಡಿದ್ದು ಹೀಗೆ. ನಮಗೆಲ್ಲ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ದುರುದ್ದೇಶ ಉಟ್ಕೊಂಡಿರ್ತಕ್ಕಂಥ ರಾಜಕಾರಣಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಬೇರೆ ಧರ್ಮದವರಾಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಬುದ್ಧಿ ಕಲ್ತ್ಕೊಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಹ ಪಾಕಿಸ್ತಾನದಲ್ಲಿ ಏನು ಇವತ್ತು ಹುಡುಕಿ ಹೊಡಿತಾ ಇದ್ದಾರೋ ಅದೇ ರೀತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ದೇಶ ವಿರೋಧಿಗಳನ್ನು ಮುಂದಿನ ಹುಡುಕಿ ಹೊಡೆಯುವಂಥ ಕೆಲಸ ಹಾಗೆ ಆಗುತ್ತೆ. ದಯವಿಟ್ಟು ಇಲ್ಲಿರ್ತಕ್ಕಂಥ ಏನು ಪಕ್ಷ ವಿರೋಧ ದೇಶ ವಿರೋಧಿಗಳಿದ್ದೀರಾ, ನೀವು ಎಚ್ಚೆತ್ತುಕೊಳ್ಬೇಕು. ಇದು ನಮ್ಮ ದೇಶ ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ದೇಶವಾಗಿದೆ. ಮೋದಿಯವರ ನೇತೃತ್ವ ಏನು 15 ಮುಂದೆ ಭಾರತಕ್ಕೆ ನುಗ್ಗಿ ಕುತಂತ್ರದಿಂದ ನಮ್ಮ ಭಾರತದ ಪ್ರಜೆಗಳನ್ನು ಜಾತಿ ಧರ್ಮವನ್ನು ಕೇಳಿ ಕೊಂದಂಥ ಪಾಕಿಸ್ತಾನದ ಭಯೋತ್ಪಾದಕರಿಗೆ ನಮ್ಮ ನರೇಂದ್ರ ಮೋದಿ ಸರ್ಕಾರದ ಇನ್ನು ಇತ್ತೀಚೆಗಷ್ಟೇ ಬಿಜೆಪಿ ಪಕ್ಷವನ್ನು ಸೇರಿಕೊಂಡಿರುವ ನೇರಳೆಕುಂಟೆ ನಾಗೇಂದ್ರ ಕುಮಾರ್ ಸಹ ಈ ಒಂದು ಕಾರ್ಯಾಚರಣೆಯನ್ನು ಮೆಚ್ಚಿ ಮಾತನಾಡಿದ್ದಾರೆ. ಯಾವೊಬ್ಬ ಉಗ್ರವಾದಿ ನಮ್ಮ ಭಾರತ ದೇಶಕ್ಕೆ ಹೆಚ್ಚಿರಬೇಕಂದ್ರೆ ಭಯ ಪಡ್ಬೇಕಂತಕ್ಕಂತಹ ಸನ್ನಿವೇಶವನ್ನು ನಮ್ಮ ಮೋದಿಯವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಜೈ ಮೋದಿ. ಮೊದಲೇಚೆಯಲ್ಲಿ ಪಾಕಿಸ್ತಾನಕ್ಕೆ ನಳಿಕ ಮುಟ್ಟಿಸುವಂತ ಕಾರ್ಯ ಮಾಡ್ತಿದ್ದಾರೆ ಮತ್ತು ಅವೆಲ್ಲರೂ ನಮ್ಮ ಭಾರತದ ಪ್ರತಿಯೊಬ್ಬ ಪ್ರಜೆಯ ಸಮೇತವಾಗಿ ಸಂತೋಷ ಪಡುವ ಜೊತೆಗೆ ಇಂತಹ ಪಾಕಿಸ್ತಾನಗಳು ಮೂರು ಬಂದರೂ ಸಮೇತವಾಗಿ ನಮ್ಮ ಮೋದಿ ಅವರು ಗೆಲ್ಲಿಸಲಾಗತಕ್ಕಂಥ ವಿಶ್ವಾಸ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಪಾವಗಡ ತಾಲೂಕಿನಲ್ಲಿ ಎಲ್ಲ ಸ್ನೇಹಿತರು ಕಡಿವಾಣ ಹಾಕ್ತೇ ಹೋದ್ರೆ, ನೀವು ಆಡ್ತಕ್ಕಂಥ ಮಾತುಗಳಿಗೆ ಕಡಿವಾಣ ಬೀಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಾರೋ ಅದೇ ಹೊಡೆತ ಈ ದೇಶದಲ್ಲಿರ್ತಕ್ಕಂಥ ದೇಶ ವಿರೋಧಿಗಳಿಗೆ ಬೀಳ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತಾಲೂಕು ಬಿಜೆಪಿ ಅಧ್ಯಕ್ಷರಾದಂಥ ದೊಡ್ಡಳ್ಳಿ ಅಶೋಕ್ ಅವರು ಮಾತನಾಡಿದ್ದಾರೆ. ಏನು ನಮ್ಮ ಭಾರತ ದೇಶಕ್ಕೆ ಉಗ್ರವಾದಿಗಳು ನುಗ್ಗಿ ಏನು 15 ದಿವಸದ ಕೆಳಗಡೆ ನಮ್ಮ ಭಾರತೀಯ ಸ್ತ್ರೀಯರ 26 ಜನ ಸಿಂಧೂರವನ್ನು ಕಳಿಸಿದ್ರು, ಅದೇ ಪ್ರತೀಕಾರವನ್ನು ನಿನ್ನೆ ನಮ್ಮ ಭಾರತೀಯ ಸೇನೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಾಡಿದೆ. ಏನು ಅವರು ಸಿಂಧೂರವನ್ನು ಕಳಿಸಿದ್ರು ಅದಕ್ಕೆ ಸಿಂಧೂರ ಅಂತ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟು ನಮ್ಮ ಭಾರತ ದೇಶದ ಶಕ್ತಿ ಏನಂತ ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಇದಕ್ಕೆ ಈ ಸಂದರ್ಭದಲ್ಲಿ ಏನು 15 ಮುಂದೆ ಭಾರತಕ್ಕೆ ನುಗ್ಗಿ ಕುತಂತ್ರದಿಂದ ನಮ್ಮ ಭಾರತದ ಪ್ರಜೆಗಳನ್ನು ಜಾತಿ ಧರ್ಮವನ್ನು ಕೇಳಿ ಕೊಂದಂಥ ಪಾಕಿಸ್ತಾನದ ಭಯೋತ್ಪಾದಕರಿಗೆ ನಮ್ಮ ನರೇಂದ್ರ ಮೋದಿ ಸರ್ಕಾರದ ಇನ್ನು ಈ ಒಂದು ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಮುಖಂಡರಾದಂಥ ಶ್ರೀರಾಮ ಗುಪ್ತಾ, ಗೋಲ್ಡನ್ ಮಂಜು, ಶಾಂತಿ ಮೆಡಿಕಲ್ ದೇವರಾಜು ಸೇರಿದಂತೆ ಮತ್ತಿತರ ಮುಖಂಡರುಗಳು ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾವಾಯಿತು. ಪಾವಗಡ ತಾಲೂಕಿನ ತಾದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.